ಫ್ರೆಂಡ್ಸ್, ಫಸ್ಟು ಈ ಬೂರಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ದಿ ಬೆಸ್ಟ್ ಟಾಪ್ ಕ್ವಾಲಿಟಿಯಲ್ಲಿ ನಿಂತ್ಕೊಳ್ಳುತ್ತೆ. ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು. ಪ್ಲಸ್ಸು ಹಳೆ ಹಕ್ಕಿಗಳು ಯಾವ ಟೈಪಲ್ಲಿ ಕುತ್ತಿಗೆನ ಶೇಕಿಂಗಲ್ಲಿ ಇಟ್ಕೊಳ್ಳುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಹಿಂಗೆ ಫುಲ್ಲು ಶೇಕಿಂಗಲ್ಲಿ ಇಟ್ಕೊಳ್ಳುತ್ತೆ. ಎಸ್ ಟೈಪ್ ಕುತ್ತಿಗೆ ನೋಡ್ಕೊಬೋದು. ಟಾಪ್ ಕ್ವಾಲಿಟಿಯಲ್ಲಿ ಇಟ್ಕೊಳ್ಳುತ್ತೆ. ಇದು ಆ್ಯಕ್ಚುಲಾಗಿ ನಾವು ರೆಕ್ಕೆ ಹೊಡೆದು ಜಾತಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ಅಂತ ಇರೋ ಅಕ್ಕಿ. ಇದು ರೆಡಿಯಾಗಿ ಹಾರ್ತಾ ಇರೋ ಅಕ್ಕಿ. 3 ಗಂಟೆಯಿಂದ 5 ಗಂಟೆ ಟೈಮಿಂಗ್ ಬಂದಿರೋ ಅಕ್ಕಿ. ಬಾಜಿ ಬಂದ್ಬಿಟ್ಟು 3-4 ಬಾಜಿ. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ದೂರಾಪರ ಚೆನ್ನಾಗಿ ಹೋಗುತ್ತೆ. ಇನ್ನೂ ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗು ಜಾಸ್ತಿ ಆಗುತ್ತೆ. ಆದರೆ ಈ ಬೂರಿನ ನಾವು ಇಲ್ಲಿ ಬೆಂಗಳೂರವ್ರಿಗೆ ಕೊಡೋಕ್ಕಾಗಲ್ಲ. ಯಾಕಂದರೆ ಇದು ನಮ್ಮ ಬೆಂಗಳೂರು ದಾವಡಿಯಲ್ಲಿ ಆಡಿರೋದು ಅಕ್ಕಿ. ಇದು ನಮ್ಮದು ಸೀಲ್ಗಳಿದೆ. ಸೀಲ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ. ಅದಕ್ಕೋಸ್ಕರ ನಾವು ಇದನ್ನ ಬೆಂಗಳೂರವ್ರಿಗೆ ಕೊಡೋಕ್ಕಾಗಲ್ಲ. ಆಚೆ ಊರವ್ರು ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಬೋದು. 10 ದಿನದಲ್ಲೆಲ್ಲ ಈ ಅಕ್ಕಿನ ನೀವು ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ತುಂಬ ಟಾಪ್ ಲೈನು, ತುಂಬ ಟಾಪ್ ಕ್ವಾಲಿಟಿ ಅಕ್ಕಿಯಲ್ಲಿ ಬಂದಿರೋ ಅಕ್ಕಿ. ಇದು ಕ್ವಾಲಿಟೀಸ್ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಚಡಿ ಶೇಪ್ ಆಗಲಿ, ಎಸ್ ಟೈಪ್ ಕುತ್ತಿಗೆ ಆಗಲಿ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು ಇವೆಲ್ಲ ನೋಡ್ಬೋದು. ದಿ ಬೆಸ್ಟ್ ಕ್ವಾಲಿಟಿಲಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬೂರಿನ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ಸ್ ರೇಟು. ಬೆಂಗಳೂರವ್ರಿಗೆ ಯಾರು ಬೇಕು ಅಂದರೆ ರೆಕ್ಕೆ ಹೊಡೆದೇ ಕೊಡೋದು, ಜಾತಿ ಮಾಡ್ಕೊಳಕ್ಕೆ ಇಟ್ಕೊಬೋದು. ತುಂಬ ಒಳ್ಳೆ ಅಕ್ಕಿ. ರೆಕ್ಕೆ ಸಮೇತ ಬೆಂಗಳೂರವ್ರಿಗೆ ನಾವು ಕೊಡೋಕ್ಕೆ ಚಾನ್ಸೇ ಇಲ್ಲ. ಇದು ರೆಕ್ಕೆ ಹೊಡೆದೇ ಕೊಡೋದು. ಆಚೆ ಊರವ್ರಿಗೆ ಅಂದರೆ ಮಾತ್ರ ರೆಕ್ಕೆ ಜೊತೆ ಕೊಡ್ತೀವಿ. ಇದೊಂದೇ ಅಲ್ಲ, ಇದು ಇನ್ನೊಂದಿದೆ ಜೊತೆ ಪಟ್ಟ. ಅದು ಗಂಡು ಪಟ್ಟ, ಇದು ಗಂಡು ಪಟ್ಟ. ಎರಡೂ ಸೇಮ್ ಕ್ವಾಲಿಟಿಲಿರುತ್ತೆ. ಅದು ನಾನು ವಿಡಿಯೋ ಹಾಕ್ತೀನಿ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಸೂಪರ್ ಚಡಿಯಾಗಿರುತ್ತೆ. ಕುತ್ತಿಗೆನ ನೋಡ್ಬೋದು. ಹಳೆ ಅಕ್ಕಿಗಳು ಯಾವ ಟೈಪಲ್ಲಿ ಕುತ್ತಿಗೆನ ಇಟ್ಕೊಂಡಿರುತ್ತೆ ಆ ಟೈಪಲ್ಲಿರುತ್ತೆ ಅಕ್ಕಿ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಬೂರಿ ಗಂಡು. ಯಾರೇ ಈ ಬೂರಿನ ಟೂರ್ನಮೆಂಟ್ಗೆ 5 ಅವರ್ ಆಡ್ಸಿರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಆರಾಮಾಗಿ ಬಿಡ್ಕೊಬೋದು. ಯಾಕಂದರೆ ಆಲ್ರೆಡಿ ಇದು 3-5 ಗಂಟೆ ಆಡ್ತಾ ಇರೋ ಗಂಡು. ಟೂರ್ನಮೆಂಟ್ಗಂತೂ 5 ಗಂಟೆ ಅನ್ನೋದು ಈಸಿಯಾಗಿ ಬಿಡ್ಕೊಬೋದು. ಓಡಿಸ್ಕೊಂಬಂದಂಗೆ ಟೈಮಿಂಗು ಜಾಸ್ತಿ ಆಗುತ್ತೆ. ಯಾಕಂದರೆ ನಮ್ಮ ಹತ್ರ ಬೇರೆ ಅಕ್ಕಿಗಳು ಟೈಮಿಂಗ್ ಬಂದಿರೋದಕ್ಕೆ ಈ ಅಕ್ಕಿಗಳನ್ನ ಕೊಡ್ತಾ ಇರೋದು. ಯಾಕಂದರೆ ಈ ಅಕ್ಕಿಗಳ ಮೇಲೆ ಇವಾಗ ನಾವು ಜಾಸ್ತಿ ಓಡಿಸ್ಕೊಂಬರೋದು ಸ್ಟಾರ್ಟ್ ಮಾಡಿದ್ರೆ ಟೈಮಿಂಗ್ ಬಂದಿರೋ ಅಕ್ಕಿಗಳನ್ನ ನಾವು ಓಡಿಸೋಕ್ಕಾಗಲ್ಲ. ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ. ಫುಲ್ಲು ಚಡಿ ಬಾಲ. ಏನಂದರೆ ಬಾಲಗಳು ಅಲ್ಲಿ ಕಿತ್ಕೊಟ್ಟಿರೋದೆಲ್ಲ ಬರ್ತಾಯಿದೆ, ಇನ್ನೂ ಬರಬೇಕು. ಫುಲ್ ಚಡಿ ಬಾಲ ಇಲ್ಲಿ ನೋಡ್ಬೋದು. ಹಿಂಗೆ ಫುಲ್ ಚಡಿ ಬಾಲ ತಿಳ್ಕೊಳ್ಳುತ್ತೆ. ಶುಭ್ ತಿರಿ ಉದಾತಿರಿ ಲಾಲ್ ಕಟ್ಟು ನೋಡ್ಬೋದು. ಸೂಪರ್ ಲಾಲ್ ಕಟ್ಟಿರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ತಿರಿಯಲ್ಲಿ ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ಕೆಂಪು ಛಾಯನೂ ನೋಡ್ಬೋದು. ಸೂಪರ್ ಆಗಿದೆ. 2 ಸೈಡು ತಿರಿ ನೋಡ್ಕೊಳ್ಳಿ. ತಿರಿಯೆಲ್ಲ ಫುಲ್ ಇದೆ. 10 ದಿನದಲ್ಲೆಲ್ಲ ಅಕ್ಕಿನ ರೆಡಿ ಮಾಡ್ಕೊಬೋದು. ಬಿಡ್ಕೊಂಬರೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಅಕ್ಕಿ ಆಟೋಮೆಟಿಕ್ಕಾಗಿ ಟೈಮ್ ರೈಸ್ ಆಗುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಫುಲ್ಲು ಎಸ್ ಟೈಪ್ ಕುತ್ತಿಗೆ, ಕೆಂಪು ಕುತ್ತಿಗೆ ಅಕ್ಕಿ. ಇದು ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಟಾಪ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡಕಲು ಫುಲ್ ತುಂಬ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿದೆ. ಅದು ಪಕ್ಕದಲ್ಲೇ ನೋಡ್ಬೋದು ಕ್ರ್ಯಾಕ್ಸು ಮತ್ತು ಒಡಕಲು ಏನು ಕಪ್ಪು ಚುಕ್ಕೆಗಳು ಸ್ಟಾರ್ಟ್ ಆಗಿದೆ. ಫುಲ್ಲು ಕಣ್ಣು ಪೂರ್ತಿ ಇದನ್ನ ತುಂಬ್ಕೊಳ್ಳುತ್ತೆ. ಆ ಕ್ರ್ಯಾಕ್ಸು ಒಡಕಲು ಬಂದ್ಬಿಟ್ಟು ಫುಲ್ ಕಣ್ಣು ಪೂರ್ತಿ ತುಂಬ್ಕೊಳ್ಳುತ್ತೆ. ವಯಸ್ಸಾಗ್ತಾರಂಗೆ ಅಕ್ಕಿ ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಟಾಪ್ ಕ್ವಾಲಿಟಿಲಿರುತ್ತೆ. ಬಿಡ್ಕೊಳ್ಳೋರ್ಗಂತೂ ಈ ವರ್ಷಕ್ಕೆ ತುಂಬ ಒಳ್ಳೆ ರಿಸಲ್ಟ್ ಮಾಡ್ಕೊಬೋದು ಈ ಅಕ್ಕಿಯಲ್ಲಿ. ರಿಂಗ್ ನಂಬರ್ 3450.